ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಮಾಗಡಿ ತಾಲೂಕಿನಲ್ಲಿ 265 ಹಳ್ಳಿನಲ್ಲಿ 713 ಜನವಸತಿಗಳಿದೆ. 713 ಜನವಸತಿಗಳಲ್ಲಿ ಈಗ ಬರೇ 10 ಜನವಸತಿಗಳಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಈಗಾಗಲೇ ಅಲ್ಲಿ ನಾವು ವಾಟರ್ ಟ್ಯಾಂಕರ್ ಮುಖಾಂತರ ಅವ್ರಿಗೆ ಕೊಡ್ತಾ ಇದ್ದೀವಿ. ಇದಾದ್ಮೇಲೆ ಮುಂದಿನ ವಾರ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ನಾವು ಕಂದಾಯ ಸಚಿವರು ಮತ್ತು ನಮ್ಮ ವೆಟರ್ನರಿ ಮಿನಿಸ್ಟರ್ ಅವರು ಎಲ್ಲರೂ ಸೇರ್ತೀವಿ ಅಧ್ಯಕ್ಷರೇ. ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಎಲ್ಲೆಲ್ಲಿ ಬರ್ಬೋದು ಅಂದ್ಬಿಟ್ಟು ಒಂದು ಪಟ್ಟಿಯನ್ನು ನಾವು ಮಾಡ್ಕೊಂಡಿರ್ತೀವಿ. ಅಲ್ಲಿ ಟಾಸ್ಕ್ ಫೋರ್ಸನ್ನು ನಾವು ನೇಮಕ ಮಾಡ್ತೀವಿ. ಆ ಟಾಸ್ಕ್ ಫೋರ್ಸ್ನಲ್ಲಿ ಏನು ತೀರ್ಮಾನಗಳು ತಗೋತಾರೆ ಅದ್ರ ಪ್ರಕಾರ ನಾವು ಹಣವನ್ನು ನಾವು ಮೀಸಲಿಡ್ತೀವಿ. ಮಾನ್ಯ ಶಾಸಕರೇ, ಯಾವುದಾದ್ರೂ ಬಹಳ ತುರ್ತವಾಗಿ ಅವರಿಗೆ ಗಮನಕ್ಕೆ ಬಂದಿದ್ರೆ ನಮ್ಮ ಗಮನಕ್ಕೆ ತಂದರೆ ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕೋ ಮಾಡಿಸ್ತೀವಿ ಅಧ್ಯಕ್ಷರೇ. ಸದ್ಯಕ್ಕೆ ವಿ ಹ್ಯಾವ್ ಆಲ್ರೆಡಿ ಐಡೆಂಟಿಫೈಡ್ 56 ವಿಲೇಜಸ್ ಇನ್ ಮಾಗಡಿ ತಾಲೂಕು. ಏನು ನೀರಿನ ಅಭಾವ ಆಗಬಹುದು ಅಂದ್ಬಿಟ್ಟು, ಕೊರತೆ ಆಗಬಹುದು ಅಂದ್ಬಿಟ್ಟು ನಾವು 56 ಹಳ್ಳಿಗಳನ್ನು ನಾವು ಗುರುತಿಸಿದ್ದೀವಿ. ಅದರ ಅನೆಕ್ಷರ್ ಕೂಡ ತಲುಪಿಸಿದ್ದೀವಿ ಅಧ್ಯಕ್ಷರೇ. ಸ್ವಲ್ಪ ಮುಂದಿನ ವಾರದಷ್ಟರಲ್ಲಿ ನಾವು ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ತೀರ್ಮಾನ ತಗೊಂಡು ಎಲ್ಲ ಇಡೀ ರಾಜ್ಯಕ್ಕೆ ಒಂದು ಸಮರ್ಪಕವಾದಂಥ ನೀಲಿ ನಕ್ಷೆಯನ್ನು ನಾವು ಕಳೆದ 3 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಜಂಟಿಯಾಗಿ. ಅದನ್ನೇ ನಾವು ಮುಂದುವರಿಸ್ತೀವಿ ಅಧ್ಯಕ್ಷರೇ. ನೋಡಿ, ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ಇಲಾಖೆಗಳು ಸೇರಿ ನಾವು ಮುಂಚಿತವಾಗಿ ನಾವು ಒಂದು ನೀಲಿ ನಕ್ಷೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಸಭಾಧ್ಯಕ್ಷರೇ. ನಾವಿರ್ಬೋದು, ಅನಿಮಲ್ ಹಸ್ಬೆಂಡ್ರಿ ಇರ್ಬೋದು, ರೆವಿನ್ಯೂ ಇರ್ಬೋದು, NDRF SDRF ನಾಮ್ಸ್ ಪ್ರಕಾರನೇ ಮಾಡಬೇಕಾಗ್ತದೆ. ಅದನ್ನು ಹೊರತುಪಡಿಸಿ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲೆಲ್ಲಿ ಕುಡಿಯೋ ನೀರಿನ ಅಭಾವ ಇದೆ, ಈಗ ಅವ್ರು ಹೇಳ್ದಂಗೆ ಇದು ತಾಲೂಕಿಂದ ಕೇಳಿದ್ರು, ಅದಕ್ಕೆ ತಾಲೂಕು ಕೊಟ್ಟಿದ್ದೀರಿ. ವಿಧಾನಸಭಾ ಕ್ಷೇತ್ರದ್ದು ಅವ್ರೇನು ಕೇಳಿದ್ದಾರೆ ಅದನ್ನು ಸಮರ್ಪಕವಾಗಿ ನಾನು ಅವ್ರಿಗೆ ಡೀಟೇಲ್ಸ್ ಕಳಿಸ್ಕೊಡ್ತೀನಿ ಅಧ್ಯಕ್ಷರೇ. ಈಗಾಗಲೇ ನಾನು ಹೇಳ್ದಂಗೆ ಮುಂದಿನ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಅದು ತೀರ್ಮಾನ ಆಗುತ್ತೆ, ಟಾಸ್ಕ್ ಫೋರ್ಸ್ ರಚನೆ ಆಗುತ್ತೆ. ಅದರಲ್ಲಿ ಹಿಂದೆ ಎಷ್ಟು ಕೆಲವು ಕಡೆಯಿಂದ ನಾವು ಬಿಲ್ಸ್ನ ಟ್ಯಾಬ್ಯುಲೇಟ್ ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ, ಹಿಂದಿನ ಅವಧಿದು. ಅದು ಆದ ತಕ್ಷಣ ವಿ ವಿಲ್ ಇಶ್ಯೂ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಮಾಡ್ತೀವಿ. ಪ್ರತಿ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಹೇಗೆ ಬೇಸ್ಡ್ ಆನ್ ಸೈಂಟಿಫಿಕ್ ನಮ್ಮ ಹತ್ರ ಏನು ಲಿಸ್ಟ್ ಇದೆ ಅದ್ರ ಪ್ರಕಾರ ನಾವು ಕೊಡ್ತೀವಿ ಅಧ್ಯಕ್ಷರೇ. ನಮ್ಮ ಹತ್ರ ಒಂದು ಪಟ್ಟಿನೇ ಇದೆ ಅಧ್ಯಕ್ಷರೇ. ಲಾಸ್ಟ್ 10-15 ಇಯರ್ಸ್ ಇಂದ ಎಲ್ಲೆಲ್ಲಿ ನೀರಿನ ಅಭಾವ ನೀರಿದ್ದ ಕಡೆ ಇವತ್ತಿಲ್ಲದಿರಬಹುದು. ಹೌದು ಅಧ್ಯಕ್ಷರೇ, ಅದನ್ನು ಕೂಡ ನಾವು ಸಂಗ್ರಹಿಸಿದೀವಿ. ಈಗಾಗಲೇ ನಾವು ಮೀಟಿಂಗ್ ಮಾಡಿಬಿಟ್ಟು ಪ್ರತಿ ಜಿಲ್ಲಾ ಪಂಚಾಯತ್ ನಲ್ಲಿ ಕೂಡ ಅವರಲ್ಲಿ ಅವರ ಒಂದು ಮಾಹಿತಿಯನ್ನ ನಾವು ಸಂಗ್ರಹಣೆ ಮಾಡಿದ್ದೀವಿ ಅಧ್ಯಕ್ಷ. ಅದನ್ನ ನಾವು ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಇಟ್ಟು ಅವ್ರ ಮಾಹಿತಿ ಏನಿದೆ, ಮಳೆ ಅಂದ್ರೆ ಈಗ ಮಳೆ ಯಾವಾಗ ಬೀಳುತ್ತೆ ನೋಡ್ಕೊಂಡು ಬೇಸ್ಡ್ ಆನ್ ಮಾನ್ಸೂನ್ಸ್ ಇರ್ಬೋದು, ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ಇರ್ಬೋದು, ಅದನ್ನ ನಾವು ನೋಡ್ಕೊಂಡು ನಾವು ಮಾಡ್ತೀವಿ ಅಧ್ಯಕ್ಷರೇ. ಇನ್ನ ಒಂದು ವಾರ 15 ದಿನ ಆಗ್ಬೋದು ಅಧ್ಯಕ್ಷ. ನಮ್ಮ 70% ಆಗಿದೆ ಸರ್. 30% ಯಾವ್ದು ನಾನು ಹೇಳ್ದಂಗೆ ಟ್ಯಾಬ್ಯುಲೇಟ್ ಮಾಡಿದೀವಿ ಇಡೀ ರಾಜ್ಯದಲ್ಲಿ. ನನ್ನ ಪ್ರಕಾರ ಅಂದ್ರೆ ಅಂಕಿಅಂಶಗಳಿಲ್ಲ, ಒಂದು 78 crores 80 crores ಏನೋ ಪೆಂಡಿಂಗ್ ಇದೆ ಅಧ್ಯಕ್ಷ. ಇಡೀ ರಾಜ್ಯದಲ್ಲಿ ಆಲ್ಮೋಸ್ಟ್ 70% ಬಿಲ್ಗಳು ಕೊಟ್ಟಿದ್ದೀವಿ. ಯಾವುದು ಟಾಸ್ಕ್ ಫೋರ್ಸ್ ನಲ್ಲಿ ಅನುಮೋದನೆ ಆಗ್ಲಾರ್ದೆ ಇವ್ರು ಸಬ್ಮಿಟ್ ಮಾಡಿದಾವೆ ಅಷ್ಟು ಮಾತ್ರ ಪೆಂಡಿಂಗ್ ಇದೆ ಅನ್ಸುತ್ತೆ. ಬಟ್ ಐ ವಿಲ್ ರಿವ್ಯಾಲ್ಯೂಯೇಟ್.